ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗಂತೂ ಮಾವಿನ ಹಣ್ಣಿನ ಸೀಸನ್ನು, ಹಣ್ಣುಗಳ ರಾಜ ಮಾವಿನ ಹಣ್ಣು. ಸೊ ನಮ್ಮ ಏರಿಯಾದಲ್ಲೇ ಮ್ಯಾಂಗೋ ಉತ್ಸವ ಫಾರ್ 3 ಡೇಸು ಆಯಿತು. ಸೊ ಅದರಲ್ಲಿ ನಾವು 1 ಡೇ ಹೋಗಿದ್ವಿ. ಎಲ್ಲ ಫ್ರೆಂಡ್ಸು ಪ್ಲ್ಯಾನ್ ಮಾಡಿ ಸ್ಯಾಟರ್ಡೇ ಹೋಗೋಣ ಅಂತ ಹೋದ್ವಿ. ಹಾಯ್ ಮಾ. ಓ ಸಮತ್ತು ಬಂದಿದ್ದಾನೆ. ನಾವು ಹೋಗಿದ್ದು ಸಾಯಂಕಾಲ ಬೇರೆ 6:30 7 o'clock. ಹಾಗೆ ಕ್ರೌಡ್ ಅಂತೂ ತುಂಬಾ ಇತ್ತು. ವೀಕೆಂಡ್ಸ್ ಬೇರೆ. ಸೊ ನಾವು ಫಸ್ಟ್ ಟ್ರೈ ಮಾಡಿದ್ದೆ ಚಾಟ್ಸು. ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು. ಮಸಾಲೆ ಪುರಿ. Take nice photos. Yeah. Status. Photos alla video. YouTube. Oh, YouTube video. Okay. Yeah. Lovely mango pani puri. Yeah. At the mango mela at Sagar Nagar. ಓಕೆ, ಟೇಸ್ಟ್ ಮಾಡಿ ಹೇಳಿ ನೋಡೋಣ. ಹೌ ಇಸ್ ಇಟ್? ಚೆನ್ನಾಗಿದೆಯಾ? Awesome. ಮಸಾಲೆ ಪೂರಿಗೆ ಸಣ್ಣ ಸಣ್ಣ ಮಾವಿನಕಾಯಿ ಪೀಸಸ್ನೆಲ್ಲ ಹಾಕಿದ್ರು. ತಿನ್ಬೇಕಾದ್ರೆ ಬಾಯಿ ಮಧ್ಯದಲ್ಲಿ ಸಿಗುತ್ತೆ. ಸಖತ್ತಾಗಿತ್ತು. ಪಾನಿ ಪೂರಿಗೆ ಪಾನಿ ನೀರಲ್ಲಿ ಸ್ವಲ್ಪ ಮಾವಿನ ರಸನೂ ಹಾಕಿದ್ರು. ಅದು ಕೂಡ ಆಸಮ್ ಆಗಿತ್ತು. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದೆ ದೋಸೆಗೆ ಅದ್ರ ಮೇಲ್ಗಡೆ ಮಾವಿನ ತುರಿ ಹಾಕಿಬಿಟ್ಟು ಚಟ್ನಿ ಪುಡಿ ಎಲ್ಲ ಸವರ್ದ್ಬಿಟ್ಟು ಹಾಕ್ಕೊಟ್ಟಿದ್ರು. ಪಲ್ಯ ಕೊಟ್ಟಿದ್ರು, ಅದ್ರ ಮಾವಿನಕಾಯ್ದೇನೆ. ಸೊ ಎಲ್ಲ ಡಿಶಸ್ಸು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ತೊಗೊಂಡು ಬಂದು ತಿಂದಿದ್ದು. ಸೊ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪೂರಿಗೆ ಸೀಕ್ರೆಣ್ಣೆ ಅದು ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನಾವು ಟ್ರೈ ಮಾಡಲೇಬೇಕು ಅಂತ ಟ್ರೈ ಮಾಡಿದ್ದು ಮಾವಿನಕಾಯಿ ಬಜ್ಜಿನ. ಸೊ ಎಲ್ಲ ನನ್ನ ಫ್ರೆಂಡ್ಸು ಎಲ್ಲ ಒಂದೊಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದೊಂದು ಐಟಮ್ನ ತೊಗೊಂಡು ಬಂದು ತಿಂತಾ ಇದ್ವಿ. ಧೂಳೆ ಬುಸ್ಬೇಕು. ಓಕೆನಾ? ಹೇಳೋ ಒಟ್ಟಿಗೆ ನೀವೇ ಹೇಳ್ಬೇಕು, ನಾನೇನು ಹೇಳೋಣ. 1 2 3 ಸ್ಟಾರ್ಟ್. ಅಲ್ಲಿ ಹಾಡು ಕೂಡ ಹೇಳ್ತಾ ಇದ್ರು. ನಾವು ಹಾಡನ್ನ ಕೇಳಿಸ್ಕೊಂಡು ತಿಂತಾ ಇದ್ವಿ. ಆ್ಯಂಡ್ ನೆಕ್ಸ್ಟು ಅಲ್ಲಿ ತುಂಬಾ ಶಾಪಿಂಗ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಸೊ ನಾವು ಒಂದು ರೌಂಡ್ ನೋಡ್ಕೊಂಡು ಬರೋಣ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಫಸ್ಟ್ ನಮಗೆ ಸಿಕ್ಕಿದ್ದೆ ವೆರೈಟಿ ಆಫ್ ಉಪ್ಪಿನಕಾಯಿಗಳು. ಇಷ್ಟೆಲ್ಲ ಉಪ್ಪಿನಕಾಯಿಗಳು ಇದೆಯಾ ಅಂತ ಅನ್ನಿಸ್ಬಿಡ್ತು. ನೆಕ್ಸ್ಟು ಕುರ್ತಿ ಸ್ಟಾಲ್, ಸ್ಯಾರೀಸ್ ಸ್ಟಾಲು, ಮತ್ತು ಮಕ್ಕಳಿಗೆ ಎಲ್ಲ ಲಂಗ ಧಾವಣಿ ಅದು ಎಲ್ಲ ಸ್ಟಾಲ್ಸ್ಗಳು ಇತ್ತು. ಮತ್ತು ಫ್ಯಾಷನ್ ಜ್ಯುವೆಲರೀಸು, ಮತ್ತು ಮಾವಿನ ಮೇಳ ಅಂದರೆ ಮಾವಿನ ಹಣ್ಣು ಸ್ಟಾಲು ಇರಲೇಬೇಕು. ಸೊ ಎಲ್ಲ ಥರದ ವೆರೈಟೀಸ್ ಮಾವಿನ ಹಣ್ಣೆಲ್ಲ ಇಟ್ಕೊಂಡಿದ್ರು. ಸೊ ತುಂಬ ಜನ ತುಂಬ ತಗೊಂಡು ಹೋಗ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ನಾವು ಫ್ಯಾಷನ್ ಜ್ಯುವೆಲರೀಸ್ ನೋಡೋಣ ಅಂತ ನೋಡಿದ್ವಿ. ಸೊ ಇದು ನನ್ನ ಫ್ರೆಂಡಿಗೆ ತುಂಬಾ ಇಷ್ಟ ಆಯಿತು. ಈ ಸರ ಬಂದುಬಿಟ್ಟು ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ರೀಸನಬಲ್ ರೇಟಿಗೆ ನಮಗೆ ಇದನ್ನು ಕೊಟ್ಟರು. ಇಟ್ಸ್ ಜಸ್ಟ್ 550 ರುಪೀಸು. ಅವ್ರು 600 ಅಂದರು, ನಾವು 550ಗೆ ತೊಗೊಂಡು ಬಂದ್ವಿ. ಆ್ಯಂಡ್ ಮನೆಗೆ ನಾನು ಟ್ರೆಷಲಿಷಿಯಸ್ ಮ್ಯಾಂಗೋದು ಮತ್ತು ಮೂಸು ಅದನ್ನೆಲ್ಲ ತೊಗೊಂಡು ಬಂದೆ. ಮಮ್ಮಿ ಅವ್ರು ಯಾರು ಬಂದಿತ್ತಿಲ್ಲ, ರಶ್ ಇರುತ್ತೆ ಅಂತ. ಸೊ ಎಲ್ಲನೂ ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳು ಕೂಡ ಬಂದಿತ್ತಿಲ್ಲ, ರಶ್ ಇರುತ್ತೆ ಬೇಡ ಅಂತ ಮನೇಲೇ ಬಿಟ್ಟು ಹೋಗಿದ್ದೆ. ನಿನ್ನೆ ಮ್ಯಾಂಗೋ ಉತ್ಸವಗೆ ಎಲ್ಲ ಫ್ರೆಂಡ್ಸು ಹೋಗಿದ್ವಿ ಆ್ಯಂಡ್ ಎಲ್ಲ ವೆರೈಟೀಸ್ ಎಲ್ಲ ತಿನ್ಕೊಂಡು ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವತ್ತು ಲಾಸ್ಟ್ ಡೇ ಮ್ಯಾಂಗೋ ಉತ್ಸವಗೆ. ಸೊ ಇವತ್ತು ಸಂಡೇ ಅಲ್ವಾ, ಲೇಝಿ ಸಂಡೇ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಮ್ಮಿನೇ ಮಾಡಿ ಕೊಟ್ಟು ಕಳಿಸಿದ್ರು. ಸೊ ತಿಂದೆಲ್ಲ ಆಯಿತು. ಆ್ಯಂಡ್ ಇವಾಗ ರೊಟ್ಟಿ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ಆಗ ರೊಟ್ಟಿನೇ ತಿನ್ಬಿಡೋಣ, ಬೇಕಿದ್ರೆ ಸಾಯಂಕಾಲ ಅನ್ನ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಕ್ಕಳೇನೋ ಅವ್ರಿಗೆ ನಿನ್ನೆ ಕರ್ಕೊಂಡೋಗಿತ್ತಿಲ್ಲ, ಅಲ್ಲಿ ಆಟ ಆಡೋದೆಲ್ಲ ಇದೆ. ಸೊ ಅವ್ರನ್ನ ಕರ್ಕೊಂಡೋಗಿತ್ತಿಲ್ಲ, ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಸೊ ಅವರು ಈಗಲ್ಲಿ ವೇಟಿಂಗು, ಯಾವಾಗ ಕರ್ಕೊಂಡು ಹೋಗುತ್ತಾರೆ ಮಮ್ಮಿ ಅಂತ ಅಂದ್ಬಿಟ್ಟು. ಅಲ್ಲ ಚಿನಿ, ಹೋಗೋಣ ಸಾಯಂಕಾಲ ಹೋಗೋಣ, ಓಕೆನಾ? ಈಗ ಊಟ ಮಾಡೋದಿಲ್ವಾ? ಊಟ ಮಾಡಿ ಹೋಗೋಣ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಹೋಗೋದು.
ಸೊ ತಲೆ ಸ್ನಾನ ಎಲ್ಲ ಮಾಡಿದೆ. ನಾನು ಅಕ್ಕ ಇಬ್ಬರು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕಿತ್ತು ಆ್ಯಂಡ್ ನಾನು ಕೂಡ ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಸ್ಕೋಬೇಕಿತ್ತು. ಊಟದ ಟೈಮು ಕೂಡ ಆಗಿದೆ. ನಮ್ಮ ಮನೇಲಿ ಯೂಶ್ವಲಿ ನಮ್ಮನೇಲಿ ಊಟದ ಟೈಮು ಯೂಶ್ವಲಿ 2 ಗಂಟೆ 2:30 ಆ ಥರ. ಎಲ್ಲಿಗೆ? ಅಲ್ಲಿಗೆ ಇಬ್ರು ಬರ್ತಾರೆ. ನಿಧಿ ಸಿರಿ ಇಬ್ರು ಬರ್ತಾರೆ. ಇವಳು ಕರ್ಕೊಂಡು ಬರ್ತೀಯ? ಏನ್ ಮಾಡಕ್ಕೆ ಇವಳು? ಅವಳೆಲ್ಲ ಆಟ ಆಡ್ತಾಳೆ. ಅವಳನ್ನ ನೀವು ಆಟ ಆಡಿಸ್ಬೇಕು. ಅಲ್ಲ ಆಟ ಆಡಿಸ್ತೀರಾ? ಓಕೆನಾ ಗೈಸ್, ಇವಾಗ ಊಟ ಮಾಡಬೇಕು. ಇವ್ರಿಗೂ ರೊಟ್ಟಿನೇ ತಿನ್ನಿಸ್ತೀನಿ. ರೊಟ್ಟಿನೇ ತಿನ್ಬೇಕು. ಓಕೆನಾ ಮಗಳೇ? ಬೇಡ ಮೊಸರನ್ನ. ಅವಳಿಗೆ ತಿನ್ನೋದು ಅಂದರೆ ಹಿಂಸೆ. ಸೊ ಇವಾಗ ನೋಡೋಣ. ಅನ್ನ ಮಾಡಿಲ್ಲ ನಾನು, ರೊಟ್ಟಿನೇ ತಿನ್ನು. ಓಕೆ ಗೈಸ್, ನೋಡೋಣ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಪೂರ್ತಕ್ಕಾದರೂ ಅನ್ನ ಮಾಡಿ ತಿನ್ನಿಸ್ತೀನಿ. ಇದು ಹೋಟ್ಲು ಪೂರಿ, ಒಬ್ಳಿಗೆ ದೋಸೆ ಆ್ಯಂಡ್ ದೋಸೆ ಕೂಡ ನೆನಾಕಿದ್ದೀನಿ. ಇನ್ನು ಸಾಯಂಕಾಲ ರುಬ್ಬಬೇಕು. ನಾಳೆ ದೋಸೆ ಪಲ್ಯ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡು ಒಂದೊಂದಾಗಿ ಹೇಳ್ತಾರೆ. ಪಿಜ್ಜಾ ಮಾಡು, ಪೂರಿ ಮಾಡು, ದೋಸೆ ಮಾಡು. ಸೊ ಅವ್ರ ಪಪ್ಪ ನೆನ್ನೆ ಎಲ್ಲ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಿಕೊಟ್ಟಿದ್ರು. ಚೆನ್ನಾಗಿತ್ತು ಚಿಲ್ಲಿ ಫ್ರೆಂಚ್ ಫ್ರೈಸ್. ಪಿಜ್ಜಾ ಬೇಕು. ಇದೇ ಹೆಲ್ತಿ ಫುಡ್ ಒಂದು ಹೇಳೋದಿಲ್ಲ, ಬರೀ ಇಂಥದ್ದೇ. ಅನ್ಹೆಲ್ತಿ ಫುಡ್ ಎಷ್ಟು ತಿಂತಾರೋ ಅಷ್ಟು ಇಷ್ಟ ಅವ್ರಿಗೆ. ಹಣ್ಣು ಕೊಡುವಂತ ಒಂದು ದಿವಸ ಬಾಯಾರೇ ಹೇಳಲ್ಲ. ಫ್ರೂಟ್ಸ್ ಕೊಡುವಂತ ಯಾವತ್ತೂ ಹೇಳಿಲ್ಲ. ಓಕೆ ನೋಡೋಣ. ಇವಾಗ ಅನ್ನ ಮಾಡಬೇಕಾ ಇವ್ರ ಪೂರ್ತಕ್ಕೆ, ಇಲ್ಲ ರೊಟ್ಟಿ ತಿಂತಾರ ನೋಡ್ಬಿಟ್ಟು. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ನಾನು ದೊಡ್ಡ ಮಗಳಿಗೆ ಸ್ವಲ್ಪ ಅನ್ನ ಮಾಡಿ ಅವಳಿಗೆ ಮೊಸರನ್ನ ತಿನ್ನಿಸಿ, ಚಿಕ್ಕವಳು ರೊಟ್ಟಿನೇ ತಿಂತೀನಿ ಅಂತ ಹೇಳಿದ್ಲು. ಸೊ ನಾವು ರೊಟ್ಟಿನೇ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಕಾಲ್ ಮಾಡಿ ಬಾ ಬ್ಯೂಟಿ ಪಾರ್ಲರ್ಗೆ ಅಂತ ಹೇಳಿದ್ಲು. ಸೊ ಅವಳು ಹೇರ್ಗೆ ರೂಟ್ ಟಚ್ನ ಮಾಡಿಸ್ತಾಯಿದ್ಲು. ನಾನು ಹೇರ್ಗೆ ರೂಟ್ ಟಚ್ ಮಾಡಿಸಿ ಹೇರ್ ಕಟ್ಟು ಮಾಡಿಸ್ಬೇಕಿತ್ತು. ನಾನು ಯೂಶ್ವಲಿ ಕ್ಲೀನಪ್ಪು ಫೇಶಿಯಲ್ಲು ಯಾವುದು ಮಾಡಿಸೋದಿಲ್ಲ. ತುಂಬ ಅಪರೂಪಕ್ಕೆ ಕ್ಲೀನಪ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಸಿದ್ದು. ಸೊ ಹೇರ್ ಕಟ್ಟಿಗೆ ಹೇರ್ ವಾಶ್ನ ಮಾಡ್ತಾಯಿದ್ರು. ಅವರು ನನಗೆ ಪರಿಚಯ ಇರೋದ್ರಿಂದ ಹಾಗೆ ಮಾತಾಡಿಕೊಂಡು ಹೇರ್ ವಾಶ್ನ ಮಾಡ್ತಾಯಿದ್ರು. ಆ್ಯಂಡ್ ನಾನು ಯೂಶ್ವಲಿ ಹೇರ್ ಕಟ್ ಮಾಡಿಸೋದು ಅಂದರೆ ಸ್ಟೆಪ್ ಕಟ್ಟೆ ಮಾಡಿಸೋದು. ಸೊ ಅವ್ರು ಕೇಳಿದರು ಯಾವ ಕಟ್ ಬೇಕು ಅಂತ, ಲೇಯರ್ ಬೇಕಾ ಸ್ಟೆಪ್ ಬೇಕಾ ಅಂತ ಎಲ್ಲ. ಸೊ ನಾನು ಲೇಯರ್ ಕಟ್ ಬೇಡ ಸ್ಟೆಪ್ಪೇ ಮಾಡಿ ಅಂತ ಹೇಳಿದೆ. ಹೇರ್ ಕಟ್ ಮತ್ತು ಬ್ಲೋ ಮಾಡಿ ಸೆಟ್ಟಿಂಗ್ ಎಲ್ಲ ಮಾಡಾದಮೇಲೆ ಫೈನಲ್ ರಿಸಲ್ಟು ಈ ಥರ ಬಂದಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸಣ್ಣ ಸಣ್ಣ ಸ್ಟೆಪ್ಸ್ನೆಲ್ಲ ಮಾಡಿದ್ದಾರೆ. ಸೊ ನನಗಂತೂ ಹೇರ್ ಕಟ್ ಮಾಡಿಸಿದ ದಿನ ಕೂದಲು ಮುಟ್ಕೊಳ್ಳೋಕ್ಕೆ ತುಂಬಾ ಇಷ್ಟ, ಯಾಕೆಂದರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಅವರು ಹೇಳಿದರು ಫಿಂಗರ್ಸ್ನ ಹಾಕಬೇಡಿ ಮೇಡಮ್ ಹೇರ್ಸ್ಗೆ, ಅದು ಲಾಸ್ಟಲ್ಲಿ ಸೆಟ್ಟಿಂಗ್ ಮಾಡಿರ್ತೀವಲ್ಲ ಅದೆಲ್ಲ ಹೋಗಿಬಿಡುತ್ತೆ ಅಂತ. ಆದರೂ ಏನೋ ಒಂದು ಖುಷಿಗೆ ನೋಡ್ಕೊತಾ ಇದ್ದೆ ಯಾವ ಥರ ಬಂದಿದೆ, ಚೆನ್ನಾಗಿ ಕಾಣಿಸುತ್ತಾ ಅಂತ ಅಂದ್ಬಿಟ್ಟು. ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಮಕ್ಕಳು ಮ್ಯಾಂಗೋ ಮೇಳಾಗೆ ಹೋಗೋಣ, ನೀನು ಆಟ ಆಡಿಸೇ ಇಲ್ಲ ಅಲ್ಲಿ ಅಂತ ಹೇಳ್ತಾಯಿದ್ರು. ಸೊ ನಾವು ರಾತ್ರಿ ಹೋಗಿದ್ವಿ, ಅರೌಂಡ್ 9 o'clock
ರಶ್ ಕಡಿಮೆ ಆಗುತ್ತೇನೋ ಅಂತ. ಆದರೂ ರಶ್ ಕಡಿಮೆನೇ ಆಗಿಲ್ಲ, ಜಾಸ್ತಿನೇ ಕ್ರೌಡ್ ಇತ್ತು. ಸೊ ಎಲ್ಲ ಆಟನೂ ತುಂಬಾ ಚೆನ್ನಾಗಿತ್ತು. ಸೊ ಇದು 10 ಮಿನಿಟ್ಸ್ಗೆ 80 ರುಪೀಸು ಅಂತ ಹೇಳಿದರು. ಅಲ್ಲಿ ಯಾವುದೇ ಆಟ ಆಡಿಸಿದ್ರು 80 ರುಪೀಸ್ ಇತ್ತು, 60 ರುಪೀಸ್ ಎಲ್ಲ ಇತ್ತು. ಸೊ ನನ್ನ ಮಕ್ಕಳು ಎಲ್ಲದರಲ್ಲೂ ಆಟ ಆಡಬೇಕು ಅಂತ ಹಠ ಮಾಡಿದರು. ಅವ್ರಿಗೊಂಚೂರು ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ. ಒಂದು ಕಡೆಯಿಂದ ಮುಗಿದ ಮೇಲೆ ಇನ್ನೊಂದು ಕಡೆ ಆಟ ಆಡಿಸ್ಬೇಕು ಅಂತ ತೋರಿಸ್ತಾ ಇದ್ರು. ಸೊ ಅದಾದಮೇಲೆ ಏರೋಪ್ಲೇನಲ್ಲಿ ಆಟ ಆಡಿಸಿದ್ವಿ. ಅವ್ರಿಗೆ ಫುಲ್ ಖುಷಿ ಆಗಿಬಿಡ್ತು ಏರೋಪ್ಲೇನಲ್ಲೆಲ್ಲ ಆಟ ಆಡಿಕೊಂಡು. ಅದಾದಮೇಲೆ ಕಾರು, ಕುದುರೆ ಎಲ್ಲವೂ ಇತ್ತು. ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್ ಬಾಯ್ ಬೇಬಿ. ಬಾಯ್ ಬಾಯ್. ಮ್ಯಾಂಗೋ ಉತ್ಸವ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟಿಗೆ ಲೇಟ್ ಆಗೋಯ್ತು. ಅರೌಂಡ್ 10:15, 10:30 ಆಗೋಯ್ತು. ನಾನು ಸತ ಊಟ ಬೇರೆ ಮಾಡಿದ್ದಿಲ್ಲ. ಸೊ ಊಟ ಮುಗಿಸ್ಕೊಂಡು ದೋಸೆಗೆ ಬೇರೆ ನೆನೆಹಾಕಿದ್ನ, ಅದನ್ನು ಸತ ಎಲ್ಲ ರುಬ್ತಾ ಇದ್ದೆ. ಹಾಗೆ ನನ್ನ ಹಸ್ಬೆಂಡ್ ಜೊತೆ ಮಾತಾಡಿಕೊಂಡು ಮಕ್ಕಳು ಸತ ಟಿ ವಿ ನೋಡ್ತಾಯಿದ್ರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.